ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದು ಸರ್ಕಾರದ ಆಸ್ತಿ. ಈಗ ಸಾರ್ವಜನಿಕರದು ಖಾಸಗಿ ಎಲ್ಲ ಆಸ್ತಿಗಳನ್ನ ನೀವೇನು ಮಾಡಿದ್ರಿ, ಅಕ್ವೈರ್ ಮಾಡಿದ್ರು ಸರ್ಕಾರ. ಇದನ್ನ ನೀವು ಲೀಸ್ ಕೊಡಬೇಕು 20 ವರ್ಷ. ಸೇಲ್ ಡೀಡ್ ಹೆಂಗ್ ಮಾಡ್ಕೊಡ್ತೀರಿ ಈ ರಸ್ತೆಗಳನ್ನ? ಇಲ್ಲೇ ಇದೆ ಸರ್, ಇಲ್ಲಿ ಈ ರಸ್ತೆಗಳನ್ನ ಮಾರಾಟ ಮಾಡ್ಬಿಟ್ಟು ಪ್ರೈವೇಟ್ ಪ್ರಾಪರ್ಟಿ ಅದನ್ನ ಮುಂದಕ್ಕೆ ಮಾಡಿದ್ರು ಮುಂದಿನ ಸರ್ಕಾರ. ಯಾರು ಮಾಡಿದ್ದು? ನಾನು ಹೆಸರು ಹೇಳಿದ್ರೆ ಚುನಾವಣೆಗೋಸ್ಕರ ಹೇಳಿದ್ರು ಅಂತಾರೆ. ಅಲ್ಲ, ನೀವು ರಾಜಕಾರಣ ಮಾಡ್ತಾ ಇಲ್ಲ ಅಂದ್ರೆ ಹೇಳ್ಬೇಕಿದ್ದೀನಿ. ಒಂದು ಕಾಂಗ್ರೆಸ್ ಸರ್ಕಾರ ಏನಿತ್ತು 99ರಿಂದ ಯಾರು ಎಸ್ ಎಂ ಕೃಷ್ಣ ಮಾಡಿದ್ರಾ? ನೀವೇನೋ ಮಾಡಿ ಹೇಳ್ಕೊಳ್ಳಿ ಸರ್. 2004ವರೆಗೆ ಅವ್ರು ಏನೇನು ಮಾಡಿದ್ದಾರೆ ಅನ್ನೋದನ್ನು ಇವತ್ತು ಹಲವಾರು ದಾಖಲಾತಿಗಳ ಮೇಲೆ ಈಗ ನಾನು ಹೋಗಿದ್ದೀನಿ ಹೈಕೋರ್ಟ್ ಮುಂದೆ ಇಂಪ್ಲಿಮೆಂಟ್ ಮಾಡಿದ್ದೇನೆ. ಬೇರೆಯವ್ರು ಮಾಡ್ತಾರಾ? ಯಡಿಯೂರಪ್ಪ ಮಾಡಿದಾರಾ? ಸ್ವಲ್ಪ ಹೇಳಿ ಸರ್. ನಾನು ಹೋದೆ ಧೈರ್ಯವಾಗಿ ಎನ್ಕ್ವೈರಿ ಮಾಡಿ ಅಂತ. ಹಾಗಾದ್ರೆ ಈಗ ತಾವು ಹೇಳೋ ಪ್ರಕಾರ ಇಲ್ಲಿರೋ ಸರ್ಕಾರಗಳು ಒಂದೇ ಅಲ್ಲ, ಯಾವ್ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ, ಯಾವ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಿದೆ, ಅದ್ರ ಮುತಾಲಿಕರು ಯಾರ್ಯಾರು, ಅಧಿಕಾರಿಗಳು ಯಾರ್ಯಾರು, ಇದು ಸುದೀರ್ಘವಾದಂಥ ತನಿಖೆ ಆಗಬೇಕು. ಅಲ್ರಿ 2G ಸ್ಪೆಕ್ಟ್ರಮ್ ಮೇಲೆ ಕೋರ್ಟಿಗೆ ಬಂದ ಮೇಲೆ CBI ಆರ್ಡರ್ ಮಾಡ್ತಾರೆ. ಇವತ್ತು ಯಾಕೆ ಮಾಡೋದಿಲ್ಲ? ನಾನು ಇದನ್ನು 10 ಸಾರಿ ಹೇಳಿದ್ದೀನಿ. ಅವ್ರದ್ದೇ CBI ಅಲ್ವನ್ರಿ, ನಮ್ದೇನಿಲ್ಲ. ಈ ರಾಜ್ಯದ ಜನ ಮತ್ತು ಈ ಭಾಗದ ಜನ ಎಲ್ಲ ಕೂಡ ಜನತಾದಳ ಸರ್ಕಾರ ನೋಡಿದ್ದ, ಈ ರಸ್ತೆಗೆ ಯಾರು ಅಡ್ಡಿ ಮಾಡಿದ್ದಾರೆ? ಕಾಂಗ್ರೆಸ್ ಸರ್ಕಾರ ನೋಡಿದ್ದಾಯ್ತು, BJP ಸರ್ಕಾರ ನೋಡಿದ್ದಾಯ್ತು. ಪ್ರಮುಖ 3 ಪಕ್ಷಗಳ ಸರ್ಕಾರದಲ್ಲಿ ಏನೂ ಬದಲಾಗಲಿಲ್ಲ, ಎಲ್ಲಿದೆ ಅಲ್ಲೇ ಇದೆ. ಆದರೆ ದೇವೇಗೌಡನ ನೋಡಲಿಲ್ಲ. ಸ್ವಲ್ಪ ಇರಿ, ಇದು ಇಷ್ಟೆಲ್ಲ ಹೊರಗೆ ಬರಬೇಕಾಗಿದ್ರೆ ಅವತ್ತಿನ ಮುಖ್ಯಮಂತ್ರಿ ಇನ್ನು ನನ್ನ ಮಗನ ಹೆಸರು ಹೇಳಬೇಕಾಗತ್ತೆ. ಅಸೆಂಬ್ಲಿ ಒಳಗೆ ಎಷ್ಟು ಚರ್ಚೆ ಆಯ್ತು ರೀ? 3 ದಿನ ಚರ್ಚೆ ಆಯಿತು. ರೇವಣ್ಣ PWD ಮಿನಿಸ್ಟ್ರು ಸುಪ್ರೀಂ ಕೋರ್ಟಲ್ಲಿ ಇದೇ ಬಾಬಾ ಕಲ್ಯಾಣಿ ಅರ್ಜಿ ಹಾಕ್ತಾರೆ. ಏನು, ದೇವೇಗೌಡರು ಹಿಂದ್ಗಡೆ ಇದ್ದಾರೆ, ಅವ್ರ ಮಗ ಮುಖ್ಯಮಂತ್ರಿ, ಇನ್ನೊಬ್ಬ ಮಗ PWD ಮಿನಿಸ್ಟ್ರ್ ಅಂತ ಹೇಳಿ, ಇವರಿಂದ ಈ ರಸ್ತೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸ್ಟೇ ತಗೋತಾರೆ. 24 ಅವರ್ಸಲ್ಲಿ ಸ್ಟೇ ತಗೋತಾರೆ. ಎಂದು ಈ ರಸ್ತೆನ ನಿಲ್ಲಿಸಬೇಕು ಅಂತ ಯಾರು ಹೇಳಿದ್ದಾರೆ? ಸರ್ಕಾರದ ಅಫಿಡವಿಟ್ ಎಲ್ಲ ಕಾಲದಲ್ಲೂ, ಕುಮಾರಸ್ವಾಮಿ ಕಾಲದಲ್ಲಾಗಲಿ ಇತ್ತೀಚೆಗಾಗಲಿ ಇವತ್ತು ಈ ರಸ್ತೆ ನಿಲ್ಲಿಸಬೇಕು ಅಂತೇಳಿ ಯಾರೂ ಹೇಳಿಲ್ಲ. ಏನು ಈ ಥರ ಕಾನೂನಿಗೆ ವಿರುದ್ಧವಾದಂಥ ಆಕ್ರಮಣ ಮಾಡ್ಕೊಂಡಿದ್ದಾರೆ, ಬಡವ್ರ ಮನೆ ಹಾಳಾಗ್ತಾ ಇದೆ, ಅವ್ರಿಗೆ ನ್ಯಾಯ ದೊರಕಿಸಿ ಅನ್ನೋ ವಿಷಯ ಬಿಟ್ಟು ಈ ರಸ್ತೆ ನಿಲ್ಲಿಸಿ ಅಂತ ಯಾರು ಹೇಳಿದ್ದಾರೆ? ಅವನು 1995ರಿಂದ 2002ವರೆಗೆ ₹1 ಕಟ್ಟಲಿಲ್ಲ. ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಭೂಮಿನ ICICI ಬ್ಯಾಂಕ್ ಎಡ ಹಾಕಿ ₹10 ಲೀಸಲ್ಲಿ ಕೊಟ್ಟಿದ್ದರು. ನಮ್ಮ ಸರ್ಕಾರ 3 ವರ್ಷ ನಾನು ಹೊರಟೋದ ಮೇಲೆ ಡೆಲ್ಲಿಗೆ ಹೊರಟೋದಂದರೆ ಇಲ್ಲೇನು ಇನ್ನೂ ನಿಮ್ಮ ಮುಂದೆ ನಿಂತಿದ್ದೀನಿ, ಹೊರಟೋದ್ರಿಂದ ತಪ್ಪು ತಿಳ್ಕೊಳ್ಳೋಬೇಕಾಗಿಲ್ಲ. ಅವತ್ತು ಡೆಲ್ಲಿಗೆ ಹೋದ್ಮೇಲೆ ಇಲ್ಲಿ ಕೊಟ್ಟರು ₹10 ಲೀಸು. ನಾನು ಗೈಡ್ಲೈನ್ಸ್ ವ್ಯಾಲಿ ಮೇಲೆ ತೊಗೋಬೇಕು ಅಂತ ಇಲ್ಲಿ ಓದಿದೆ ನಾನು ನಿಮಗೆ, ಅದೆಲ್ಲ ಬದಿ ಗೊತ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದು 1999ರಿಂದ 2004ವರೆಗೆ ICICI ಬ್ಯಾಂಕ್ಗೆ ಅಡ ಹಾಕೋದಕ್ಕೆ ಆ ಜಮೀನನ್ನ ಇವತ್ತು ಪರ್ಮಿಷನ್ ಕೊಟ್ಟರು. ಅಷ್ಟೇ ಅಲ್ಲ, 2002 ನನಗೆ ಇದು ಗೊತ್ತಾದ ತಕ್ಷಣ ಕಾಮತ್ ಅಂತೇಳಿ ಬ್ಯಾಂಕ್ ಚೇರ್ಮನ್ನು ಅವ್ರು ಮಂಗಳೂರಿನವರು, ಹೇಗ್ರಿ ಲೀಸ್ ಲ್ಯಾಂಡ್ಗೆ ನೀವು ಈ ಸಾಲ ಕೊಡ್ತಾಯಿದ್ದೀರಿ ಅಂದರೆ, ವೈ ಶುಡ್ ಐ ಬಾದರ್? ನಿಮ್ಮ ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ, ಅವ್ನು ಕದ್ದೋದ್ರೂ ನಾನು ನಿಮ್ಮ ಸರ್ಕಾರದಿಂದ ಉಸುರು ಮಾಡ್ತೀನಿ. ಏನು ಹೇಳಬೇಕು ಇದಕ್ಕೆ? ಇಲ್ಲಿ ನೋಡಿ, ಕೆಲವು ಲೇಔಟ್ಗಳನ್ನೆಲ್ಲ ಹೊಡೆದಾಕಿದ್ದಾರೆ, ಇನ್ನು ಕೆಲವು ರಸ್ತೆಗಳಿದೆ, ಕೆಲವು ಬಿಲ್ಡಿಂಗ್ಗಳ ಮಧ್ಯೆ ಫೆನ್ಸಿಂಗ್ ಹಾಕಿಬಿಟ್ಟು ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ದಿಸ್ ರೋಡ್ ಅನ್ನೋ ಥರದ್ದೆಲ್ಲ ನೀವು ಕಾಣಿಸ್ತಾ ಇದೆ ನೋಡಿ. ಅಲ್ಲಿಂದ ಈ ಕಡೆ ಕಾಣಿಸ್ತಾ ಇದೆ ರೋಡ್. ನನ್ನ ಜೊತೆ ಈ ರಸ್ತೆಗೆ ಎಷ್ಟು ಜಾಗ ಬೇಕು? ಕಿಲೋಮೀಟರ್ ಗಟ್ಟಲೆ ಆಚೆವರೆಗೂ ರಸ್ತೆ ಮಾಡಿಕೊಂಡು ನನ್ನ ಜೊತೆ ಬರ್ತೀವಿ ಅಂದರೆ, ಆ ಬೆಟ್ಟ ಇದೆಯಲ್ಲ ಸರ್ ಸ್ವಾಮಿ, ಆ ಬೆಟ್ಟದ ತಳಗಡೆ ಒಂದು ಕಾಂಪೌಂಡ್ ಶುರುವಾಗಿದೆ. ಆ ಬೆಟ್ಟಕ್ಕೆ ನೈಸ್ ರಸ್ತೆಗೂ ಆ ಬೆಟ್ಟಕ್ಕೂ ಏನು ಸಂಬಂಧ? ಇದು ನನ್ನ ಜೊತೆ ನನಗೆ ಬೆಟ್ಟ ಈಗ ಹತ್ತಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೀರಿ. ನಾನು ಯಾರ್ಯಾರ ಜೊತೆ ನಿಮ್ಮನ್ನೇ ಹಿಡ್ಕೊಂಡು ಮೇಲೆ ಹತ್ಬಿಡೋಣ, ಅಲ್ಲಿ ಹೋಗೋಣ. ಅಲ್ಲಿ ಯಾಕೆ ಕಾಂಪೌಂಡ್ ಏನು ಸತ್ತಿದಾರ ಇವರು? ಕಾರ್ಪೊರೇಷನ್ ಸತ್ತಿದೆಯಾ? BDA ಸತ್ತಿದೆಯಾ? ಎಲ್ಲ ಕೂಡ ಅಲ್ಲಿ ನೋಟಿಸ್ಗಳು ಕೊಟ್ಟಿರೋದು. ಯಾಕೆ ಹೊಡಿತಾ ಇಲ್ಲ? ಜಗದೀಶ್ ಶೆಟ್ಟರ್ಗೆ ಏನಾಗಿದೆ? ಇದು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಅನುಮತಿ ಇಲ್ಲದೆ ಇದೆಲ್ಲ ಕಟ್ಟಿರೋದ್ರಿಂದ ಈ ಕರಡುಗಳು ಎಷ್ಟು ನೋಟಿಸ್ ಬೇಕು ಸ್ವಾಮಿ? ಇವೆಲ್ಲ ಎಂಡಾರ್ಸ್ಮೆಂಟ್ಗಳು ಅನುಮತಿ ಇಲ್ಲದೇ ಇದೆಲ್ಲ ಬಿಲ್ಡಿಂಗ್ಗಳು. ನಾವು ಸುಮ್ಮನೆ ಏನು ಕೂತಿಲ್ಲ ಇಲ್ಲಿ,
ಏನು ಮಾಡ್ತಾ ಇದ್ದಾರೆ? ಯಾಕೆ ಬಡವ್ರದೆಲ್ಲ ಒಡಿಸಾಕ್ತೀರಿ? ಈ ದೊಡ್ಡ ಮನುಷ್ಯಂದ ಯಾಕೆ ಓಡಿಸ್ಬಾರ್ದು? ಆ ಬಡವ್ರಿಗೆ ಹೇಳೋದು, ನಿಮ್ಮ ಮೇಲ್ಗಡೆ ಪಾಪ ನೀನೇ ಮೊನ್ನೆ ನಗ್ನ ಸತ್ಯಗೆ ಹೇಳ್ತಾ ಇದ್ದೆ, ಬಾವುಟ ಹಾಕ್ಬೇಕಂತೆ ಹಾಕೊಂಡಿದ್ವಿ 400 ಮನೆಗೆ. ಅದೆಲ್ಲ ಒಂದು ಕಡೆ ಬಾವುಟ ಹಿಂಗಾಯ್ತಂತೆ, ಓಡಿಸೇ ಬಿಡ್ತೀನಿ ಅಂತೇಳಿ ನೀನೇ ಹೇಳ್ದೆ. ಯಾವ ಮನೆ ಮೇಲೆ ಬಾವುಟ ಎಲ್ಲ ಮನೆಗಳು ಹೊಡಿತೀವಿ ಅಂತ ನೋಡಿ, ಯಾವುದು ಇಲ್ಲೇನು ಎಲ್ಲ ಕೊಟ್ಟಿದ್ದಾರೆ. ಇದು ಅವ್ರು ಕೊಡುವಂಥದ್ದು. ನಾವು ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಆ ಬಿಲ್ಡಿಂಗ್ಗಳು ಕಟ್ಟೋದಕ್ಕೆ. ಈಗ ಅದನ್ನು ಯಡಿಯೂರಪ್ಪ ಜಗದೀಶ್ ಶೆಟ್ಟರ್ ಕೇಳ್ತೀನಿ, ನಾನು ಕಾಗದ ಬರೆದಿದ್ದೀನಿ, ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಈ ಸರ್ಕಾರ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದರೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ? ಈ ಸರ್ಕಾರದ ಆ ಲೋಕಾಯುಕ್ತ ಕೋರ್ಟು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಪುಣ್ಯಾತ್ಮ. ಆದರೆ ಅಧಿಕಾರಿಗಳು ಹೆಂಗೆ ನೋಟಿಸ್ ಕೊಟ್ಟರು? ಅವನು ಯಾರು ನಿಮ್ಮ ಕ್ರಮ ತಗೋತೀನಿ ಅಂತ ಓರಲ್ ಇನ್ಸ್ಟ್ರಕ್ಷನ್ಸ್ ಜಡ್ಜ್ ಹೇಳಿದ್ದಾರೆ, ಯಾವುದೇ ತೀರ್ಮಾನ ಆಗೋರು ಕ್ರಮ ಮುಂದುವರಿಸ್ಕೊಡ್ದು ಅಂತ. ಯಾರೋ ಪುಣ್ಯಾತ್ಮ ಬುದ್ಧಿವಂತರಿರ್ತಾರೆ, ಒಂದು ನೋಟಿಸ್ ತಗೋ, ಸ್ಟೇ ಕೊಡಿಸ್ತೀನಿ ಅಂತ. ಏನು ಮುಚ್ಚುಮರೆ ಇಲ್ಲ ಅದರಲ್ಲಿ. ರಸ್ತೆ ನಿಲ್ಲಿಸುವಂತ ಹೇಳಿದ್ದಾರೆ ಯಾರು? ನೋಬಡಿ ಹ್ಯಾಸ್ ಟೋಲ್ಡ್ ಇಟ್. 10 ಕೋಟಿ ಡ್ಯಾಮೇಜ್ ಹಾಕ್ತಾರೆ ನನ್ನ ಮೇಲೆ. ನಾನು ನಿಂತಿದ್ದೀನಿ ಬಾಪ ಅಂತ ಕೋರ್ಟ್ ಮುಂದೆ ಪ್ರಮಾಣ ಪತ್ರ ಹಾಕಿದ್ದೀನಿ. ಯಾಕೆ ಬರೋದಿಲ್ಲ? ಈ ಬಡವರು ಜಮೀನು ಹೊಡ್ಕೊಂಡು ಯಾರ್ಯಾರು ಎಷ್ಟೆಷ್ಟು ಹೊಡೆದ್ರೆ ತನಿಖೆ ಆಗ್ಬೇಕು ರೀ. ಯಾವ ಮಂತ್ರಿ ಏನು ಮಾಡಿದ್ರೆ ತನಿಖೆ ಆಗಬೇಕು. ಇದರಲ್ಲಿ 2 ಭಾಗ. ಒಂದು ರಸ್ತೆ ಅಭಿವೃದ್ಧಿ, ಇನ್ನೊಂದು ಇಲ್ಲಿ ಮನೆ ಕಳ್ಕೊಂಡವರಿಗೆ, ಆಸ್ತಿ ಕಳ್ಕೊಂಡವರಿಗೆ ಪರಿಹಾರ ಸಿಗಬೇಕಾಗಿತ್ತು. ಇದರಲ್ಲಿ 2 ಭಾಗ. ತಮ್ಮ ಒಲವು ಯಾವ ಕಡೆಗೆ? ನಾನು ಬದುಕಿದ್ರೆ ಅಷ್ಟೇ ಹೇಳೋದು ನಾನು. ಈಗ ಆಯುಷು ಇಲ್ಲಿಂದ ಮನೆ ಹೋಗೋದು ಏನಾಗ್ಬೋದು ನಮಗೆ ಗೊತ್ತಿರೋದಿಲ್ಲ. ಏಕೆಂದರೆ ಶತ್ರು ಸಂಹಾರ ಹೋಮ ಅಂತ ಮಾಡಿಸ್ಬಿಟ್ರು. ಶತ್ರು ಸಂಹಾರ ಹೋಮ ಅಂತ ನಾನು 4 ತಿಂಗಳು ಮಲ್ಲಿ ಬಿದ್ದಿದ್ದೆ. ದೇವಗೌಡ ಹೋಗೇ ಬಿಟ್ಟ ಅಂತಲೂ ಪ್ರಚಾರ ಆಯಿತು. ಯಾರು ಮಾಡಿಸಿದ್ದು? ಯಾರು ನಮ್ಮ ಈಗ ಇಂಥದ್ದು. ಈಗ ನೀವು ಮಹಾಭಾರತ ತಿಳ್ಕೊಂಡಿದ್ರೆ ದುರ್ಯೋಧನ ಹೋಮ ಮಾಡಿಸ್ಬಿಡ್ತಾನೆ, ದರ್ಬೆ ಮೇಲೆ ಮಲಗಿರ್ತಾನೆ, ಬಂದು ಹೋಮ ಮಾಡೋದು. ಅದೆಲ್ಲ ದೊಡ್ಡ ಇತಿಹಾಸ ಇದೆ. ಆದ್ದರಿಂದ ಆಯುಷು ಅವನು ಕೊಡಬೇಕು. ಮತ್ತು ಜನಗಳಿಗೆ ಕಿಂಚಿತ್ತು ಕೆಲಸ ಮಾಡುವಂಥ ಯೋಗ್ಯತೆನ ಆ ಮಹಾನುಭಾವ ಕೊಡಬೇಕಷ್ಟೆ. ಅವನ್ನ ನಾನು ನೋಡೋಕ್ಕಾಗೋದಿಲ್ಲ. ಜನತೋ ಜನಾರ್ದನ, ಅವರಿಗೆ ಆ ಅರಿವುಂಟಾಗಿ ದೇವಗೌಡ ಇನ್ನೂ 4 ದಿನ ಹೋರಾಟ ಮಾಡಲಿ ಅಂತಿದ್ರೆ ಮಾಡ್ತಾರೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಗೌಡರ ಜೊತೆ ಇನ್ನಷ್ಟು ಮಾತಾಡ್ತೀನಿ ನಾನು ನೈಸ್ ರಸ್ತೆಯಲ್ಲಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.